ಕುಬೇರ ಶೇಖರ್ ರೆಮುಲ್ಲಾ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ ಧನುಷ್ ಮತ್ತು ನಾಗಾರ್ಜುನ್ ರಶ್ಮಿಕಾ ಮಂದಣ್ಣ ಅವರ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂತಹ ಸಿನಿಮಾ ಆಗಿದೆ. ಸಿನಿಮಾದ ಬಗ್ಗೆ ಮತ್ತು ಧನುಷ್ ಅವರ ನಟನೆ ಬಗ್ಗೆ ಸಾಕಷ್ಟು ಕಡೆ ಪಾಸಿಟಿವ್ ರೆಸ್ಪಾನ್ಸ್ಗಳು ಬರ್ತವೆ. ಸೊ ನಿಜವಾಗ್ಲೂ ಸಿನಿಮಾ ಅಷ್ಟೊಂದು ಚೆನ್ನಾಗಿದೆಯಾ ಇಲ್ವಾ ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಕುಬೇರ ಸಿನಿಮಾ ಸದ್ಯ ಎಲ್ಲ ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಾ ಇರೋ ಸಿನಿಮಾದ ಹೆಸರು. ಇನ್ನು ಕುಬೇರ ಸಿನಿಮಾದ ಕಥೆಯ ಬಗ್ಗೆ ನೋಡೋದಾದರೆ, ಚಿತ್ರದಲ್ಲಿ ಬಿಲಿಯನರ್ ಆದಂಥ ಉದ್ಯಮಿ ನೀರಜ್ ತನ್ನ ಅಕ್ರಮ ಹಣವನ್ನು ತನ್ನ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಇದಕ್ಕಾಗಿ ಜೈಲಿನಲ್ಲಿರುವ CBI ಆಫೀಸರ್ ಆದಂಥ ನಾಗಾರ್ಜುನ್ ಅವರ ಸಹಾಯ ಪಡೆದು ಕೆಲವು ಭಿಕ್ಷುಕರನ್ನು ಉದ್ಯಮಿಗಳಾಗಿ ಮಾಡ್ತಾನೆ. ಅದರಲ್ಲಿ ಮುಖ್ಯವಾದ ಭಿಕ್ಷುಕನೇ ದೇವ, ಅಂದರೆ ನಮ್ಮ ನಾಯಕ ಧನುಷ್ ಅವರು. ಮತ್ತು ಅಕ್ರಮ ದುಡ್ಡು ವೈಟ್ ಮಣಿಯಾದ ನಂತರ ಭಿಕ್ಷುಕರನ್ನು ಕೊಲ್ಲುವುದು ಅವರ ಪ್ಲ್ಯಾನ್ ಆಗಿರುತ್ತೆ. ಸೊ ಹೇಗೆ ಇದರಿಂದ ಧನುಷ್ ತಪ್ಪಿಸಿಕೊಳ್ತಾನೆ, CBI ಆಫೀಸರ್ ಜೈಲಿನಲ್ಲಿರೋದಕ್ಕೆ ಕಾರಣ ಏನು, ಧನುಷ್ ಮತ್ತು ರಶ್ಮಿಕಾ ಮಂದಣ್ಣ ನಡುವಿನ ಸಂಬಂಧ ಆದರೂ ಏನು ಅನ್ನೋದನ್ನು ನೀವು ಒಂದ್ಸಲ ಸಿನಿಮಾನ ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಚಿತ್ರದ ಪಾಸಿಟಿವ್ ಥಾಟ್ಸ್ನ ಬಗ್ಗೆ ನೋಡೋದಾದರೆ, ಚಿತ್ರದ ಪ್ರಾರಂಭದಿಂದಲೂ ನನಗೆ ಚಿತ್ರದ ಮೇಲೆ ಇಂಟ್ರೆಸ್ಟ್ ಬಿಲ್ಡ್ ಆಗಿದ್ದು ನಿಜ. ನಾನು ಚಿತ್ರದ ಟ್ರೇಲರ್ ನೋಡಿ ಧನುಷ್ ಅವರ ಕ್ಯಾರೆಕ್ಟರ್ ನೋಡಿ ಸಿನಿಮಾದ ಮೇಲೆ ನಿರೀಕ್ಷೆನ ಇಟ್ಕೊಂಡಿದ್ದೆ. ಈ ನಿರೀಕ್ಷೆನ ಚಿತ್ರ ಸರಿ ಮಾಡಿದ್ದೀವಿ ಅಂತ ಕೇಳಿದರೆ ಎಸ್, ಚಿತ್ರ ನನಗೆ ಮಾತ್ರ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಧನುಷ್ ಅವರ ನಟನೆ ಬಗ್ಗೆ ಅಂತೂ ಹೇಳೋದೇ ಬೇಡ. ನನ್ನ ಪ್ರಕಾರ ಅವರನ್ನು ಬಿಟ್ಟರೆ ಈ ಕ್ಯಾರೆಕ್ಟರ್ ಯಾರು ಈ ಥರ ಮ್ಯಾಚ್ ಮಾಡ್ತಿರಲಿಲ್ಲ ಅನಿಸುತ್ತೆ. ಮಾಡೋದಕ್ಕೆ ಒಪ್ಕೊಳ್ಳೋದು ಕಷ್ಟನೇ ಹೌದು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸಿದ್ರು ಕೂಡ ಸೆಕೆಂಡ್ ಹಾಫಲ್ಲಿ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ನಾವು ಸಾಕಷ್ಟು ಟ್ವಿಸ್ಟ್ಗಳನ್ನು ನೋಡ್ಬೋದು. ಶೇಖರ್ ರೆಮುಲ್ಲಾ ಅವರ ಹಿಂದಿನ ಸಿನಿಮಾಗಳನ್ನು ನೋಡಿದರೆ ಈ ಸಿನಿಮಾ ನನಗೆ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಸಿನಿಮಾದ ಕ್ಯಾಮ್ರಾ ವರ್ಕ್ ಮತ್ತು ಸಿನಿಮಾಟೋಗ್ರಫಿ ಅದ್ಭುತ ಅಂತ ಹೇಳ್ತೀನಿ. ಸಿನಿಮಾದ ಇನ್ನೊಂದು ಹೈಲೈಟ್ ಅಂದರೆ ಅದು ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ಅಂದರೆ ತಪ್ಪಾಗಲ್ಲ. ಸಿನಿಮಾದ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬಗ್ಗೆ ನೋಡೋದಾದರೆ, ನಮಗೆ ಗೊತ್ತಿರೋ ಹಾಗೆ ರನ್ನಿಂಗ್ ಟೈಮ್ ಸುಮಾರು 3 ಗಂಟೆಗೂ ಅಧಿಕ ರನ್ನಿಂಗ್ ಟೈಮ್ ಹೊಂದಿರೋ ಸಿನಿಮಾ ಆಗಿದ್ದು ಅಲ್ಲಲ್ಲಿ ಬೋರ್ ಆಗೋದು ಖಂಡಿತ. ನಮ್ಮ ಡೈರೆಕ್ಟರ್ ಅದರ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸೋದು ನಿಜ. ಇನ್ನು ಅಲ್ಲಲ್ಲಿ ಬೇಡ ಆಗಿರುವಂಥ ಸೀನ್ಗಳನ್ನು ಕಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇನ್ನು ಕ್ಲೈಮ್ಯಾಕ್ಸ್ ಸ್ವಲ್ಪ ಎಮೋಷನ್ ಆಗಿ ಮಾಡಿದ್ದಾರೆ. ಇದಷ್ಟು ಬಿಟ್ಟರೆ ಸಿನಿಮಾ ಟಾಪ್ ನಾಚ್ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದರೆ, ಧನುಷ್ ನಮಗೆ ಗೊತ್ತಿರೋ ಹಾಗೆ ಒಬ್ಬ ರಾಕ್ಷಸ ನಟ ಅಂದರೆ ತಪ್ಪಾಗಲ್ಲ. ಯಾವ ಥರ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಅಂದರೆ ಹ್ಯಾಟ್ಸಾಪನ್ನು ಹೇಳಲೇಬೇಕು. ಹಾಗೆ ನಾಗಾರ್ಜುನ್ ಮತ್ತು ರಶ್ಮಿಕಾ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಅದು ನೀರಜ್ ಅವರ ಪಾತ್ರ. ಅವರು ಕೂಡ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಒಟ್ಟಾರೆ ಕುಬೇರ ಸಿನಿಮಾದ ಬಗ್ಗೆ ನೋಡೋದಾದರೆ ಇದೊಂದು ಬೆಸ್ಟ್ ಮೂವಿ ಆಗಿದೆ. ಇತ್ತೀಚೆಗೆ ನನ್ನ ಪ್ರಕಾರ ಧನುಷ್ ಅವರು ಮಾಡುವಂಥ ಸಿನಿಮಾಗಳು ಮತ್ತು ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಕೂಡ ಅದ್ಭುತ ಅಂದರೆ ತಪ್ಪಾಗಲ್ಲ. ಸದ್ಯ ಸಿನಿಮಾ ಭರ್ಜರಿ ಯಶಸ್ಸು ಕಾಣ್ತಾ ಇದ್ದು 3 ದಿನದಲ್ಲಿ ಸುಮಾರು 90 ಕೋಟಿ ಗಳಿಕೆ ಮಾಡಿದೆ ಎಂದು ತಿಳಿದು ಬಂದಿದೆ. ಇದು ಧನುಷ್ ಅವರ ಅತಿ ಹೆಚ್ಚು ಗಳಿಕೆ ಹೊಂದಿರುವಂಥ ಸಿನಿಮಾ ಆಗೋದು ಖಂಡಿತ ಅಂತ ನಂಬಿದ್ದೀನಿ. ಸೊ ಯಾರ್ಯಾರು ಸಿನಿಮಾನ ನೋಡಿಲ್ಲ, ಹೋಗಿ ವೀಕ್ಷಣೆ ಮಾಡಿ ಒಂದೊಳ್ಳೆ ಅನುಭವವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಧನ್ಯವಾದಗಳು.